ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿನ ನೀವು ನಿಮ್ಮ ಫ್ರೆಂಡ್ಗೆ ಬಾಡಿಗೆ ಕೊಟ್ಟಿದ್ದೀರಾ. ನಿಮ್ಮ ಫ್ರೆಂಡ್ ನಂಬಿಕಸ್ಥ ಮತ್ತು ನಿಮ್ಮ ಜೊತೆ ತುಂಬ ಪ್ರಾಮಾಣಿಕ. ಯಾವಾಗಲೂ ನಿಮ್ಮ ರೆಂಟ್ನ ಪ್ರತಿ ತಿಂಗಳು ಚಾಚು ತಪ್ಪದೆ ಬಂದು ನಿಮ್ಮ ಕೈಗೆ ಕೊಡ್ತಾನೆ. ಮತ್ತು ಆ ನಿಮ್ಮ ಪ್ರಾಪರ್ಟಿಗೆ ಯಾವುದೇ ಥರನಾದಂಥ ಮೇಂಟೆನೆನ್ಸ್ ಇಲ್ಲ. ಪ್ರತಿ ತಿಂಗಳು ರೆಂಟ್ ಫಿಕ್ಸ್ಡ್ ಆಗಿ ನಿಮ್ಮ ಅಕೌಂಟಿಗೆ ಯಾವುದೇ ಟೆನ್ಷನ್ ಇಲ್ಲದೆ ಬಂದು ಕ್ರೆಡಿಟ್ ಆಗ್ತಾ ಇದೆ. ಫಿಕ್ಸ್ಡ್ ಇನ್ಕಮ್ ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ? ಈ ನಿಮ್ಮ ಪ್ರಾಪರ್ಟಿ ಮತ್ತು ನಿಮ್ಮ ಪ್ರಾಮಾಣಿಕ ಫ್ರೆಂಡ್ನ ಕೆಲಸ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಮಾಡುತ್ತೆ. ಈ ಸ್ಕೀಮ್ ಪೋಸ್ಟ್ ಆಫೀಸ್ನ ಒನ್ ಆಫ್ ದ ವೆರಿ ಪಾಪ್ಯುಲರ್ ಸ್ಕೀಮ್, ಸರ್ಪ್ರೈಸಿಂಗ್ಲಿ ಅಂಡರ್ ರೇಟೆಡ್ ಸ್ಕೀಮ್. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದರೆ ಏನು? ಇದು ಕೂಡ ಬೇರೆ ಸ್ಕೀಮ್ ಥರ ಬೋರಿಂಗ್ ಸ್ಕೀಮಾ? ನಿಜವಾಗಿಯೂ ಇದು ತುಂಬ ಸೇಫ್ ಅಥವಾ ಇದರಲ್ಲಿ ಏನಾದರೂ ಕ್ಯಾಚ್ ಇದೆಯಾ ಅಂತ ಇವತ್ತಿನ ವಿಡಿಯೋದಲ್ಲಿ ಫೈಂಡ್ ಔಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದರೆ ಏನು? ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ಇದು ಒಂದು ಓಲ್ಡ್ ಸ್ಕೂಲ್ ಫಿಕ್ಸ್ಡ್ ಡೆಪಾಸಿಟ್ ಥರ, ಬಟ್ ವಿತ್ ಅ ಮಂತ್ಲಿ ಪೇಔಟ್. ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಪ್ರತಿ ತಿಂಗಳು ಫಿಕ್ಸ್ಡ್ ರಿಟರ್ನನ್ನು ತಗೊಳ್ತಾ ಇರೋದು. ಪೋಸ್ಟ್ ಆಫೀಸ್ MIS ಸೆಂಟ್ರಲ್ ಗೌರ್ಮೆಂಟಿಂದ ಬ್ಯಾಕ್ಡಪ್ ಆಗಿರುವಂಥ ಸೇವಿಂಗ್ ಸ್ಕೀಮ್. ಈ ಸ್ಕೀಮ್ ಆ್ಯಸ್ ಆನ್ ಡೇಟ್ ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ ಅವೈಲಬಲ್ ಇದೆ. ಈ ಸ್ಕೀಮ್ ಯಾರಿಗೆ ಯಾವುದೇ ಥರನಾದಂಥ ರಿಸ್ಕ್ ಬೇಡ, ಸ್ಟಾಕ್ ಮಾರ್ಕೆಟ್ ತಲೆನೋವು ಬೇಡ, ಯುಲಿಪ್ ಇನ್ವೆಸ್ಟ್ಮೆಂಟು, ಇನ್ಶೂರೆನ್ಸು, ಪ್ರತಿ ತಿಂಗಳು SIP ಮಾಡು, ಆಮೇಲೆ ವೇಟ್ ಮಾಡು ಅನ್ನೋ ಜಂಜಾಟ ಬೇಡ ಅನ್ನೋರಿಗೆ ಹೇಳಿ ಮಾಡಿಸಿರೋ ಸ್ಕೀಮ್. ಇದರಲ್ಲಿ ಜಾಸ್ತಿ ರಿಸರ್ಚ್ ಮಾಡಬೇಕು, ಪದೇ ಪದೇ ರಿಟರ್ನನ್ನು ಚೆಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿ ಟೆನ್ಷನ್ ಫ್ರೀಯಾಗಿ ಮಂತ್ಲಿ ರಿಟರ್ನ್ಸನ್ನು ತಗೊಳ್ಳಿ. ಇನ್ನೂ ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಅಂತ ಹೇಳಿದರೆ, ಯಾರಿಗೆ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ಕ್ರಿಪ್ಟೋ ಕರೆನ್ಸಿ ಇಂಥದ್ದೆಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಾಗಲ್ಲ, ಅವರಿಗೆ ಬೆಸ್ಟ್ ಸ್ಕೀಮ್. ಸರ್, ಅದ್ರ ಬಗ್ಗೆ ಎಲ್ಲ ನಮಗೆ ಚೆನ್ನಾಗೇ ಗೊತ್ತಿದೆ ಅಂತೀರಾ? ಗೊತ್ತಿದ್ರೂ ಸಹ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ ಮಾಡಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗುತ್ತೆ ಮತ್ತು ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಸ್ಟೇಬಲ್ ಹಾಗೂ ಡೈವರ್ಸಿಫೈಡ್ ಆಗಿ ಇರುತ್ತೆ. ನೆನಪಿರಲಿ, ಸ್ಪೆಷಲಿ ರಿಸೆಷನ್ ಪೀರಿಯಡ್ನಲ್ಲಿ, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ, ಬೀರಿಶ್ ಮಾರ್ಕೆಟ್ ಟ್ರೆಂಡ್ನಲ್ಲಿ ಇಂಥ ಸ್ಕೀಮ್ಗಳು ಮತ್ತು ಬ್ಯಾಂಕ್ FDಗಳಿಗೆ ಜಾಸ್ತಿ ಡಿಮ್ಯಾಂಡ್ ಬರುತ್ತೆ. ಅಂಥ ಟೈಮಲ್ಲಿ ಈ ಥರ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳೇ ಕೈ ಹಿಡಿಯೋದು. ಪೋಸ್ಟ್ ಆಫೀಸ್ MISನ ಕೀ ಫೀಚರ್ಸನ್ನು ನೋಡೋಣ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ರೆಗ್ಯುಲರ್ ಆಗಿ ಮಂತ್ಲಿ ಇನ್ಕಮ್ ಬರಲಿ ಅನ್ನೋ ಉದ್ದೇಶದಿಂದ ಪೋಸ್ಟ್ ಆಫೀಸ್ ಕಡೆಯಿಂದ ಲಾಂಚ್ ಆಗಿರೋ ಸ್ಕೀಮ್. ಈ ಸ್ಕೀಮ್ನ ಮುಖ್ಯ ಫೀಚರ್ಸ್ಗಳು ಏನಿದೆ ಅಂತ ಒಮ್ಮೆ ನೋಡ್ತಾ ಹೋಗೋಣ. ಮೊದಲಿಗೆ ಇನ್ವೆಸ್ಟ್ಮೆಂಟ್ ಲಿಮಿಟ್ಸ್ ಏನು ಅಂತ ನೋಡೋಣ. ಈ ಸ್ಕೀಮ್ನಲ್ಲಿ ಮಿನಿಮಮ್ 1,000 ರೂಪಾಯಿಯಿಂದ ಮ್ಯಾಕ್ಸಿಮಮ್ 9 ಲಕ್ಷ ರೂಪಾಯಿವರೆಗೂ ಇಂಡಿವಿಜುವಲ್ ಅಕೌಂಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಜಾಯಿಂಟ್ ಅಕೌಂಟ್ ಮಾಡೋಕ್ಕೆ ಈ ಸ್ಕೀಮ್ನಲ್ಲಿ ಅವಕಾಶ ಇದೆ. ಒಂದು ವೇಳೆ ನೀವು ಜಾಯಿಂಟ್ ಅಕೌಂಟ್ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 15 ಲಕ್ಷದ ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 15 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರತಿ ತಿಂಗಳು ನಿಮಗೆ 9,250 ರೂಪಾಯಿ ಪ್ರತಿ ತಿಂಗಳು ರಿಟರ್ನ್ ಬರ್ತಾ ಇರುತ್ತೆ. ನೆಕ್ಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅಂತ ನೋಡೋಣ. ಕರೆಂಟ್ಲಿ ಅಂದರೆ ಇವತ್ತಿನ ಟೈಮಲ್ಲಿ ಈ ಸ್ಕೀಮಿಗೆ 7.4% ಆನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಗ್ಯಾರಂಟೀಡ್ ಫಿಕ್ಸ್ಡ್ ರಿಟರ್ನ್ ಅನ್ನ ಕನ್ಸಿಡರ್ ಮಾಡಿದ್ರೆ 7.4% ರೇಟ್ ಇಟ್ಸ್ ಅ ವೆರಿ ಗುಡ್ ರೇಟ್. ನೆಕ್ಸ್ಟ್ ಫೀಚರ್, ಫಿಕ್ಸ್ಡ್ ಮಂತ್ಲಿ ಇನ್ಕಮ್ ಆನ್ ರೆಗ್ಯುಲರ್ ಬೇಸಿಸ್. ಈ ಸ್ಕೀಮ್ನಲ್ಲಿ ನೀವು ಬೇಡ ಅಂತ ಹೇಳಿದ್ರು ರೆಗ್ಯುಲರ್ ಆಗಿ ಮಂತ್ಲಿ ಇಂಟ್ರೆಸ್ಟ್ ನಿಮ್ಮ ಅಕೌಂಟಿಗೆ ಬರ್ತಾ ಇರುತ್ತೆ. ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ತರ ಆನ್ ಮೆಚುರಿಟಿಗೆ ಇಂಟ್ರೆಸ್ಟ್ ತಗೊಳ್ಳೋ ಆಪ್ಷನ್ ಇಲ್ಲ. ಎವ್ರಿ ಮಂತ್ ನಿಮ್ಮ ಇಂಟ್ರೆಸ್ಟ್ ಪೇಔಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಈ ಸ್ಕೀಮ್ನ ಟೆನ್ಯೂರ್ ಎಷ್ಟು ಅಂತ ನೋಡೋಣ. ಈ ಸ್ಕೀಮ್ 5 years ಟೆನ್ಯೂರ್ದಾಗಿರುತ್ತೆ. 5 years ಈ ಸ್ಕೀಮಲ್ಲಿ ಲಾಕ್ ಇನ್ ಪೀರಿಯಡ್ ಇರುತ್ತೆ. ನೆಕ್ಸ್ಟ್ ಫೀಚರ್, ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಈ ಸ್ಕೀಮ್ ಗೌರ್ಮೆಂಟ್ ಬ್ಯಾಕ್ಡಪ್ ಸ್ಕೀಮ್ ಆಗಿರೋದ್ರಿಂದ ನಿಮ್ಮ ಹಣ ಸೇಫ್ ಆಗಿ ಇರುತ್ತೆ. ನನ್ನ ಪ್ರಕಾರ ಇದು ಲೋ ರಿಸ್ಕ್ ಅಲ್ಲ, ಜೀರೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಹುದು. ಈಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮನ್ನು ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಪೋಸ್ಟ್ ಆಫೀಸ್ MIS ಅಕೌಂಟ್ ಓಪನ್ ಮಾಡೋದು ಬಹಳ ಸುಲಭ ಮತ್ತು ತುಂಬ ಸಿಂಪಲ್ ಪ್ರೋಸೆಸ್ ಇದೆ. ಫಸ್ಟ್, ನಿಮ್ಮ ಮನೆಯ ಹತ್ತಿರ ಇರುವಂಥ ಯಾವುದಾದ್ರೂ ಪೋಸ್ಟ್ ಆಫೀಸ್ ಬ್ರಾಂಚ್ಗೆ ವಿಸಿಟ್ ಮಾಡಿ. ಅಲ್ಲಿ ಪೋಸ್ಟ್ ಆಫೀಸ್ MIS ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ಅಪ್ ಮಾಡಿ. ಆ ಅಪ್ಲಿಕೇಶನ್ ಫಾರ್ಮ್ನೊಟ್ಟಿಗೆ
ನಿಮ್ಮ KYC ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಿ. ಅದರ ಜೊತೆಗೆ ನಿಮ್ಮ ಲಮ್ಸಮ್ ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು. ನಿಮ್ಮ ಲಮ್ಸಮ್ ಅಮೌಂಟ್ ಅಂತ ಹೇಳಿದ್ರೆ ನೀವು ಎಷ್ಟು ಅಮೌಂಟಿನ ಪೋಸ್ಟ್ ಆಫೀಸ್ MIS ಸ್ಕೀಮ್ ಮಾಡಿಸ್ಬೇಕಂತ ಇದ್ದೀರಿ ಅಷ್ಟು ಹಣನ ಡೆಪಾಸಿಟ್ ಮಾಡಿ. ಡೆಪಾಸಿಟ್ ಮಾಡಿದ ನಂತರ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಆ ಅಕೌಂಟನ್ನು ಓಪನ್ ಮಾಡಿ ನಿಮಗೆ ನಂಬರನ್ನು ಅಥವಾ ಪಾಸ್ಬುಕ್ಕನ್ನು ಕೊಡ್ತಾರೆ. ಅಲ್ಲಿಗೆ ನಿಮ್ಮ PO MIS ಅಕೌಂಟ್ ಓಪನ್ ಮಾಡೋ ಪ್ರೊಸೆಸ್ ಕಂಪ್ಲೀಟ್. ನೆಕ್ಸ್ಟ್ ಈ ಸ್ಕೀಮಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ. ಈ ಸ್ಕೀಮನ್ನು ಗೌರ್ಮೆಂಟ್ ಇನ್ನೂ ಅಟ್ರಾಕ್ಟ್ ಮಾಡೋಕೆ ಚಿಂತನೆ ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈ ಸ್ಕೀಮ್ನ ರೇಟ್ ಆಫ್ ಇಂಟ್ರೆಸ್ಟ್ ಬರುವ ದಿನಗಳಲ್ಲಿ ಹೈಕ್ ಮಾಡಿದ್ರು ಮಾಡಬಹುದು. ಎವ್ರಿ ಕ್ವಾರ್ಟರ್ ಈ ಸ್ಕೀಮ್ನ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಗೌರ್ಮೆಂಟ್ ರಿವ್ಯೂ ಮಾಡುತ್ತೆ. ಸುಮಾರು ದಿನಗಳಿಂದ ಈ ಸ್ಕೀಮ್ನ ರೇಟ್ ಆಫ್ ಇಂಟ್ರೆಸ್ಟ್ 7.4% ಇದೆ. ಇದರಲ್ಲಿ ಇನ್ಕ್ರೀಸ್ ಆದ್ರೆ ಈ ಸ್ಕೀಮ್ ಇನ್ನೂ ಅಟ್ರಾಕ್ಟಿವ್ ಆಗಿ ಇರುತ್ತೆ ಹಾಗೂ ಮಂತ್ಲಿ ರಿಟರ್ನ್ಸ್ ಇನ್ನೂ ಜಾಸ್ತಿ ಜನಗಳಿಗೆ ಸಿಗುತ್ತೆ. ಈ ಸ್ಕೀಮ್ನ ಟೆನ್ಯೂರ್ 5 years ಅಂತ ಹೇಳಿದೆ ಹಾಗೂ 5 years ಲಾಕ್ ಇನ್ ಪೀರಿಯಡ್ ಇರುತ್ತೆ ಅಂತ ಆಗ್ಲೇ ನಾನು ಹೇಳಿದೆ. ಆದ್ರೆ ಹಣದ ಎಮರ್ಜೆನ್ಸಿ ಬಂದ್ರೆ ಈ ಸ್ಕೀಮನ್ನು ಪ್ರೀಮ್ಯಾಚೂರ್ ಕ್ಲೋಸರ್ ಮಾಡಿಕೊಂಡು ನಿಮ್ಮ ಅಮೌಂಟ್ ಅನ್ನ ತಗೊಳ್ಳುವ ಅವಕಾಶ ಇದೆ. ಪ್ರೀಮ್ಯಾಚೂರ್ ಕ್ಲೋಸರ್ಗೆ ಪೆನಾಲ್ಟಿ ಇರುತ್ತೆ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅನ್ನ ಒಂದು ಪೋಸ್ಟ್ ಆಫೀಸ್ ಬ್ರಾಂಚ್ ಇಂದ ಇನ್ನೊಂದು ಪೋಸ್ಟ್ ಆಫೀಸ್ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳೋ ಸೌಲಭ್ಯ ಸಹ ಇದೆ. ನೀವು ಏನಾದ್ರೂ ಒಂದೂರಿಂದ ಇನ್ನೊಂದೂರಿಗೆ ಶಿಫ್ಟ್ ಆದ್ರೆ ಈ ಪೋಸ್ಟ್ ಆಫೀಸ್ MIS ಅಕೌಂಟ್ ಅನ್ನ ನಿಮ್ಮ ಪ್ಲೇಸಿಗೆ ಸುಲಭದಲ್ಲಿ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳಬಹುದು. ಸೊ ವಾಟ್ ಈಸ್ ದ ಫೈನಲ್ ವರ್ಡಿಕ್ಟ್? ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಹೈ ರಿಸ್ಕ್ ಹೈ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಸೂಟ್ ಆಗಲ್ಲ. ಯಾವುದೇ ತಲೆನೋವಿಲ್ಲದೆ ಸ್ಟಡಿ ಇನ್ಕಮ್ ಬರಬೇಕು, ಇನ್ವೆಸ್ಟ್ಮೆಂಟ್ ಆಪ್ಷನ್ ರಿಲಯಬಲ್ ವಿತ್ ಗ್ಯಾರಂಟಿಡ್ ರಿಟರ್ನ್ ಇರಬೇಕು ಅನ್ನೋರಿಗೆ ಮೋಸ್ಟ್ ಸೂಟೇಬಲ್ ಸ್ಕೀಮ್. ಇದರಿಂದ ಇನ್ನೂ ರಿಟರ್ನ್ ಜಾಸ್ತಿ ಮಾಡ್ಕೋಬೇಕಾ? ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇದರಿಂದ ಮಂತ್ಲಿ ಬರುವಂತ ಇನ್ಕಮ್ ಅನ್ನ ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ SIP ಮಾಡಬಹುದು, ಬ್ಯಾಂಕ್ ನಲ್ಲಿ RD ಓಪನ್ ಮಾಡಬಹುದು. ಈ ತರ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ಚು ಮಾಡಿಕೊಳ್ಳಬಹುದು. ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಿ ನೆಮ್ಮದಿಯಾಗಿ ಜೀವನ ಮಾಡಿ. ನೆನ್ಪಿಟ್ಕೊಳ್ಳಿ, ಇನ್ವೆಸ್ಟಿಂಗ್ ಅಂದ್ರೆ ಬರೀ ಹಣ ಮಾಡೋದಲ್ಲ, ನಿಮ್ಮ ಹಣ ನಿಮಗೋಸ್ಕರ ಕೆಲಸ ಮಾಡೋದು. ಈ ಸ್ಕೀಮ್ ನ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ನಿಮ್ಮ ಪ್ರಶ್ನೆಗಳು ಏನಾದ್ರೂ ಇದ್ರೆ ನೀವು ಕಮೆಂಟ್ ನಲ್ಲಿ ಅದನ್ನ ಕೇಳಬಹುದು. ಕಮೆಂಟ್ ನಲ್ಲಿ ನಾವು ಉತ್ತರ ಕೊಡುವ ಪ್ರಯತ್ನ ಮಾಡ್ತೇವೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ತರಹದ ಯೂಸ್ಫುಲ್ ಕಂಟೆಂಟ್ ಗಳಿಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.